ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಕೃಷ್ಣೋ ಬಲಜ್ಞಾನಕಾರ್ಯೋ ಕೃಷ್ಣ ರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಟಿವಾಸಿಷ್ಠವಂಶಜೌ ವಿಶ್ವೇಶತೀರ್ಥಚರಣೌ ಶರಣಂ ಮಮಾಸ್ತಾಂ. ಎಲ್ಲರಿಗೂ ನಮಸ್ಕಾರ. ಈ ಮೂರ್ಖರು ಮತ್ತು ಬುದ್ಧಿವಂತರು ಕಾಲವನ್ನು ಹೇಗೆ ಕಳೀತಾರೆ ಅನ್ನೋದನ್ನು ಸುಭಾಷಿತಕಾರರು ಚಿಕ್ಕದಾಗಿ ಚೊಕ್ಕದಾಗಿ ತಿಳಿಸಿದ್ದಾರೆ. ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ಅಂಥೇಳಿ, ಕಾವ್ಯಗಳನ್ನು, ಶಾಸ್ತ್ರಗಳನ್ನು, ಬೇರೆ ಬೇರೆ ಗ್ರಂಥಗಳನ್ನು ಅಧ್ಯಯನವನ್ನು ಮಾಡಿ ಬುದ್ಧಿವಂತರು ಅದರ ಜ್ಞಾನವನ್ನು ಪಡೆದುಕೊಂಡು ಕಾಲವನ್ನು ಕಳೆದರೆ, ಮೂರ್ಖರು ವ್ಯಸನೇನತು ಮೂರ್ಖಾಣಾಂ, ಯಾವುದೋ ಒಂದು ಚಟಕ್ಕೆ ಹೊಂದಿಕೊಂಡು ಅದೇ ರೀತಿಯಾಗಿ ನಿದ್ರೆ ಮಾಡಿಕೊಂಡು ಅಥವಾ ಬೇರೊಬ್ಬರ ಜೊತೆ ಕಲಹವನ್ನು ಮಾಡಿಕೊಂಡು ಜಗಳವನ್ನು ಆಡಿಕೊಂಡು ಕಾಲವನ್ನು ಕಳೆಯುತ್ತಾರೆ ಅನ್ನೋದು ತುಂಬ ಬೇಸರದ ಸಂಗತಿ. ಅದರಿಂದಾಗಿ ನಾವು ಆದಷ್ಟು ಧೀಮತಾಂ, ಬುದ್ಧಿವಂತರಾಗೋಣ. ಒಳ್ಳೆಯ ಬೇರೆ ಬೇರೆ ಶಾಸ್ತ್ರಗಳನ್ನು, ಕಾವ್ಯಗಳನ್ನು, ಬೇರೆ ಬೇರೆ ಪುಸ್ತಕಾದಿಗಳನ್ನು ಅಧ್ಯಯನವನ್ನು ಮಾಡಿ ಜ್ಞಾನವನ್ನು ಪಡೆದುಕೊಂಡು ಮತ್ತೊಬ್ಬರಿಗೆ ಜ್ಞಾನ ಹಂಚುವ ಕೆಲಸವನ್ನು ನಾವು ಮಾಡೋಣ ಅಂಥೇಳಿ ಎರಡು ಮಾತನ್ನು ಹೇಳ್ತಾ, ಎಲ್ಲರಿಗೂ ಕೂಡ ಈ ಥರದ ಅನೇಕ ಜ್ಞಾನಕ್ಕಾಗಿ, ಬೇರೆ 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 ವಿಚಾರಧಾರೆಗಳಿಗಾಗಿ ಧೀಮಹಿಗೆ ಬನ್ನಿ, ಒಟ್ಟಿಗೆ ಅಧ್ಯಯನವನ್ನು ಮಾಡೋಣ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಶ್ರೀಕೃಷ್ಣಾರ್ಪಣ ವಸ್ತು.